ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಬ್ರೈಡಲ್ ಸ್ಯಾರಿಗೆ ಹಾಕ್ಕೋಬೋದಾದಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಟ್ರಿಪಲ್ ಸ್ಟೆಪ್ ಡಿಸೈನು. ಇದರಲ್ಲಿ ಪಫ್ ಮತ್ತು ಫ್ಲವರ್ ಮಿಕ್ಸಿಂಗ್ ಆರ್ಚ್ ಬಂದಿದೆ. ಡಬಲ್ ಪಫ್ ಅಂತ ಕೂಡ ಹೇಳ್ಬೋದು ಇದನ್ನು. ಇದಕ್ಕೆ ನೀವು 1300ಇಂದ 1400ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಡಿಪೆಂಡ್ಸ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ಮಾಲ್ದು ಮೆಟಲ್ ಬೀಡನ್ನ ತೊಗೊಂಡಿದ್ದೀನಿ, ಸ್ಮಾಲ್ ಗೋಲ್ಡ್ ಕಲರು. ಅದ್ರ ಜೊತೆಗೆ ಬಿಗ್ ಬೀಡನ್ನ ಕೂಡ ಯೂಸ್ ಮಾಡಿದ್ದೀನಿ. ಈ ಡಿಸೈನಲ್ಲಿ ನೀವು ಯಾವ ಡಿಸೈನ್ ಆದರೂ ಯೂಸ್ ಮಾಡ್ಕೋಬೋದು. ಕತ್ರಿ ಮತ್ತು ನಾನಿಲ್ಲಿ ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ. 10, 9 ಕೂಡ ಯೂಸ್ ಮಾಡ್ಬೋದು. ದೊಡ್ಡ ಕಣ್ಣಿನ ಸೂಜಿ, 6 ಎಳೆ ದಾರ, 3 ಕಲರ್ 6 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಚೆರಿ ದಾರ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ನೋಡಿ, ಇದು ಸೀರೆ ಬಂದು ಕಲರ್ ಕಾಂಬಿನೇಷನ್ನು ಪಿಂಕ್, ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿದೆ. ಗ್ರೀನ್ ಬಂದು ಸ್ಯಾರಿ ಸೆರ್ಗು. ಹಾಗಾಗಿ ನಾನು ಫಸ್ಟು ಸ್ಟೆಪ್ಪು ಪಿಂಕ್ ಕಲರಿಂದ ಶುರು ಮಾಡ್ತಾ ಇದ್ದೀನಿ. ನಾನು ಪಿಂಕು, ಗೋಲ್ಡು ಮತ್ತು ಗ್ರೀನ್ 3 ಕಲರ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಪಿಂಕ್ ಕಲರಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯೂಸ್ ಮಾಡುವಾಗ ಯಾವ ಕಲರಿಂದ ಸ್ಟಾರ್ಟ್ ಮಾಡ್ತೀವಿ, ಕಲರ್ ಕಾಂಬಿನೇಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕುಚ್ಚು ಡಿಸೈನ್ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನೋಡಿ, ನಾನು ಮೊದಲಿಗೆ ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಆನಂತರ ನೋಡಿ ಈ ರೀತಿ ದಾರಾನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೀವು ಸೀರೆ ಮೇಲ್ಭಾಗನ ನಿಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಒಂದು 2 ಅಥವಾ 3 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ನೋಡಿ, ಅದ್ರ ಪಕ್ಕಕ್ಕೆ ಒಂದು ಲಾಕ್ನ ಮಾಡ್ಕೋಬೇಕು. ಈ ರೀತಿ ಹಾಫ್ ಕ್ರೋಶೆಟ್ ಅಂತ ಕೂಡ ಹೇಳ್ಬೋದು, ಲಾಕ್ ಅಂತ ಕೂಡ ಹೇಳ್ಬೋದು. ಲಾಕ್ ಆದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ, ಸೀರೆಗೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ಇವಾಗ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ನೀವು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಬಿಗಿನರ್ಸ್ ಅಂತ ಅಂದರೆ ನೀವು ನೋಡಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡುವಾಗ ನೀವು ಬೇಕಾದರೆ ಒಂಚೂರು ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರು ಏನೂ ಆಗಲ್ಲ. ಅಥವಾ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಯಾವುದೇ ರಿಂಕಲ್ಸ್ ಬರಬಾರ್ದು, ಆ ರೀತಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಬೀಡನ್ನ ಹ್ಯಾಂಡ್ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನ ಹ್ಯಾಂಡ್ ಮಾಡ್ಕೊಳ್ಳೋಣ. ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ಗೆ ಒಂದು ಬಿಗ್ ಬೀಡನ್ನ ಹಾಕ್ಕೊಳ್ಳಿ. ಅದನ್ನು ಆ ದಾರದೊಳಗಡೆಗೆ ಹಾಕ್ಕೋಬೇಕು. ಆ ದಾರದೊಳಗಡೆಗೆ ಸೇರಿಸ್ಕೋಬೇಕು. ಆನಂತರ ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ನಾವು ಬೀಡ್ ಲಾಕ್ ಆದಮೇಲೆ ನಾವಿಲ್ಲಿ 6 ಚೈನ್ಸ್ ಹಾಕ್ಕೋಬೇಕು. 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ನಾವಿವಾಗ ತಿರುಗಿಸ್ಕೋಬೇಕು, ಅಂದರೆ ಉಲ್ಟಾ ಮಾಡ್ಕೋಬೇಕು. ನೋಡಿ, ಸ್ಯಾರಿನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಪಕ್ಕ ಏನು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿ ಡಿಸೈನ್ ಈಗ ಹಿಂದೆಗೆ ಹೋಗುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಆನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡಿಕೊಂಡು ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು.
ಇವಾಗ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಈಗೇನು 3 ಚೈನ್ ಹಾಕಿದ್ರಿ ಅಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಆಲ್ರೆಡಿ ತಗೊಬೇಕು, ಕನ್ಸಿಡರ್ ಮಾಡ್ಕೊಳ್ಳಿ. ಇವಾಗ ಹಾಕ್ತಾ ಇರೋದು ಸೆಕೆಂಡ್ ಕಂಬ. ಟ್ರಿಪಲ್ ಕ್ರೋಶೆಟ್ಟು ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ತಿದಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಅದರಲ್ಲಿ 2 ಒಂದು ಮಾಡಿ, ಆನಂತರ ಮತ್ತೆ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಸೊ ಇದೇ ರೀತಿ ನಾವು ಟೋಟಲ್ಲು 16 ಕಂಬಗಳನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ವಲ್ಲ, ಅದು ಸೇರಿಸ್ಕೊಂಡು 16 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆಗೆ ನಿಮಗೆ 16 ಕಂಬಗಳು ಬರಬೇಕು. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನಾವು ಲೆಕ್ಕನ ಮಿಸ್ ಮಾಡಬಾರ್ದು, ಏಕೆಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂಷನ್ ಇರುತ್ತೆ ಅಲ್ವಾ. ಹಾಗಾಗಿ ಇವಾಗ ನೋಡಿ, ಲಾಸ್ಟಲ್ಲಿ 16 ಕಂಬ ಆಗಿದೆ. ಇವಾಗ ಲಾಸ್ಟಲ್ಲಿ ನಮಗೆ ಬೇಸ್ ಲೈನ್ ಬೇಕಲ್ಲ, ಹಾಗಾಗಿ ಮತ್ತೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳಿ. ಅದು ಎಲ್ಲಿ ಅಂದರೆ, ನೀವು ಲಾಕ್ ಮಾಡಿರ್ತೀರಲ್ಲ ಬೀಡ್ ಪಕ್ಕ, ಆ ಲಾಕ್ ಏನಿರುತ್ತೆ ಅದರೊಳಗಡೆಗೆ ಈ ಕಂಬ ಬರಬೇಕು. ಅದು ನಮಗೆ ಈಗ ಸ್ಟಾರ್ಟಿಂಗಲ್ಲಿ ಈ ಕಡೆ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ, ಬೇಸ್ ಲೈನು, ಇದು ಬೇಸ್ ಲೈನ್ ಟೈಪಲ್ಲಿ ಬರುತ್ತೆ. ನೀವೇನು ಬೀಡ್ ಪಕ್ಕ ಲಾಕ್ ಇತ್ತಲ್ಲ, ಆ ಲಾಕ್ಗೆ ಈ ಕಂಬ ಮಾಡ್ತಾ ಇರೋದು. ಈ ಕಂಬ ಏನು ಕೌಂಟಿಂಗ್ ಇಲ್ಲ, ನಾವು 16 ಕಂಬ ಆಲ್ರೆಡಿ ಹಾಕಾಗಿದೆ. ಆದಮೇಲೆ ಮಾಡ್ತಾ ಇರೋವಂಥದ್ದು ಇದು ಬೇಸ್ ಲೈನು. 3 ಚೈನ್ ಗ್ಯಾಪ್ ಬೇಸ್ ಲೈನ್ ಬರುತ್ತಲ್ಲ ಅದು. ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ನಂತರ 3 ಚೈನ್ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಇವಾಗ 5 ಚೈನ್ ಗ್ಯಾಪ್ ಬರಬೇಕು. ನಮಗೆ ರಿಂಕಲ್ಸ್ ಬರಬಾರ್ದು, ಆ ರೀತಿಯಲ್ಲಿ ನಾವು ಡಿಸೈನ್ನ ಮಾಡ್ಕೋಬೇಕು. ಹಾಗಾಗಿ ಸ್ಯಾರಿನಲ್ಲಿ ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ಗಳಿಗಂದರೆ ಓಕೆ, ಬಿಗಿನರ್ಸ್ಗಳಿಗಂದರೆ ಸೊ ಒಂದು ಪಾಯಿಂಟ್ ಹಿಂದೆಗೆ ಲಾಕ್ ಮಾಡಿ, ನಿಮಗೆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಇದು ನೋಡಿ, ನಮಗೆ ಫಸ್ಟ್ ಸ್ಟೆಪ್ಪು ಒಂದು ಆರ್ಚ್ ಈಗ ಬರುತ್ತೆ. 5 ಚೈನ್ ಗ್ಯಾಪು 3 ಟೈಮ್ಸು 3 ಚೈನ್ ಗ್ಯಾಪ್ ಬರುತ್ತೆ. ಆಮೇಲೆ ಬೀಡನ್ನ ಆ್ಯಡ್ ಮಾಡಿ, ಆಮೇಲೆ 6 ಚೈನ್ ಹಾಕ್ಬಿಟ್ಟು ಹಿಂದಕ್ಕೆ ಲಾಕ್ ಮಾಡಿ 16 ಕಂಬ ಹಾಕಬೇಕು. ಆಮೇಲೆ 2 ಟೈಮ್ಸು 3 ಚೈನ್ ಗ್ಯಾಪ್ ಬರುತ್ತೆ, 1 ಟೈಮು 5 ಚೈನ್ ಗ್ಯಾಪ್ ಬರುತ್ತೆ. ಇದು ನಮಗೆ ಫಸ್ಟ್ ಸ್ಟೆಪ್ಪು. ನೋಡಿ, ನಾನು ಒಂದು 4 ಆರ್ಚ್ಗಳನ್ನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ಪು ಬರುತ್ತೆ. ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಇವಾಗ ಸೆಕೆಂಡ್ ಸ್ಟೆಪ್ಪು ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಥ್ರೆಡ್ಡಿಂದ ಸೆಕೆಂಡ್ ಸ್ಟೆಪ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೇಮು ಇಲ್ಲೂ ಕೂಡ ನಾವು ದಾರನ ಸೀರೆಗೆ ಲಾಕ್ ಮಾಡಿ, ಅದಕ್ಕೆ ಮುಂಚೆ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡಿಕೊಂಡು, ಈಗ ನಾವು ಏನು ಮೊದಲು ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಇದನ್ನು ಗಂಟು ಹಾಕ್ಕೊಳ್ಳಿ. ಸೇಮ್ ಅದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಲ್ಲ ಅದೇ ರೀತಿ ಮಾಡ್ಕೊಳ್ಳಿ. 2 ಗಂಟು ಹಾಕ್ಕೊಂಡು ಆದಮೇಲೆ ಇವಾಗ ನಾವು 5 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ, ಅದು ಏನು ಲಾಕ್ ಫಸ್ಟಿಗೆ ಹೋಲ್ ಕಾಣ್ತಾ ಇದೆಯಲ್ಲ ಅದರೊಳಗಡೆಗೆ ಮೊದಲು ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ ಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ನ ಹಾಕ್ಕೊಳ್ಳಿ. ಆನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೀವು ಫಸ್ಟ್ ಸ್ಟೆಪ್ ಹಾಕ್ಕೊಂಡ್ರಿ ರಿಂಕಲ್ಸ್ ಇಲ್ದಿರ ಅಂದರೆ ಆಮೇಲೆ ನಿಮಗೆ ಡಿಸೈನ್ದು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಲಾಕ್ ಮೇಲೆ ಲಾಕ್ ಮಾಡಿ, 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್, ಲಾಕ್ ಮೇಲೆ ಲಾಕ್. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ, ಲಾಕ್ ಮೇಲೆ ಲಾಕ್ ಬರುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ ಆರ್ಚ್. ನಾನಿಲ್ಲಿ ಪಫ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಡಬಲ್ ಪಫ್ ಅಂತ ಹೇಳ್ಬೋದು. ನಾರ್ಮಲ್ ಪಫ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನೋಡಿ, ಇವಾಗ ಮೊದಲು ಟ್ರಿಪಲ್ ಕ್ರೋಶೆಟ್ ಒಂದು ಕಂಬನ ಮಾಡ್ಕೊಳ್ಳೋಣ. ಈಗ ಬೇಸ್ ಲೈನ್ 3 ಚೈನ್ ಗ್ಯಾಪು ಮತ್ತು ಸೆಕೆಂಡದು ನಮಗೆ 3 ಚೈನ್ ಗ್ಯಾಪೇ ಇದೆ ಅಲ್ಲ, ಅದು 2 ಕಂಬದ ಮಧ್ಯದಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಅಂದರೆ ಒಂದು ಕಂಬನ ಹಾಕೋಬೇಕು. ಇಲ್ಲಿ ಕಂಬಗಳ ಮಧ್ಯ ಕಂಬ ಹಾಕೋದು, ಕಂಬಗಳ ಮಧ್ಯದಲ್ಲಿ ಕಂಬ ಬರುತ್ತೆ. ಬೇಸ್ ಲೈನ್ ಮತ್ತು ಮೊದಲನೇ ಕಂಬದ ಮಧ್ಯಕ್ಕೆ ಈ ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ಆಲ್ರೆಡಿ ಒಂದು ದಾರ ಇರುತ್ತೆ, ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ನ್ನ ಒಂದು ಮಾಡ್ಕೊಳ್ಳಿ. ಆವಾಗ ನೀಡಲ್ ಮೇಲೆ 2 ಎಳೆ ದಾರ ಇರುತ್ತೆ, ಅದನ್ನು ಹಾಗೆ ಹೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ನ್ನ ಒಂದು ಮಾಡಿ.
ಇವಾಗ ನೀಡಲ್ ಮೇಲೆ 3 ಎಳೆ ದಾರ ಇದೆ. ಸೇಮ್ ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ಮೇಲಕ್ಕೆ ಬಂದು ಎರಡನ್ನ ಒಂದು ಮಾಡಿ. ಇವಾಗ ನೀಡಲ್ ಮೇಲೆ 4 ಎಳೆ ದಾರ ಇದೆ. ಸೇಮ್ ರಿಪೀಟ್ ಆಗುತ್ತೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಎರಡನ್ನ ಒಂದು ಮಾಡಬೇಕು. ಇವಾಗ 5 ಎಳೆ ದಾರ ಇದೆ. ಇವಾಗ ಲಾಸ್ಟ್ ಒಂದು ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ, ಎರಡನ್ನ ಒಂದು ಮಾಡಿ. ಟೋಟಲ್ 6 ಎಳೆ ದಾರ ಇದೆ ನಿಮಗೀಗ ನೀಡಲ್ ಮೇಲೆ. ಇವಾಗ 6 ಎಳೆ ದಾರನು ಒಂದು ಮಾಡ್ಕೋಬೇಕು. ಈ ರೀತಿ ದಾರನ ಆ 6 ಎಳೆ ಒಳಗಡೆ ದಾರ ಮೇಲಕ್ಕೆ ಎತ್ಕೊಂಡು ಅದನ್ನು ಲಾಕ್ ಮಾಡಿಬಿಡಬೇಕು. ಇದು ನಿಮಗೆ ಒಂದು ಪಫು. ಇದು ಡಬಲ್ ಸ್ಟೆಪ್ ಥರ ಕಾಣಿಸುತ್ತೆ ನಿಮಗೆ. ವಿಡಿಯೋದಲ್ಲಿ ಮೇ ಬಿ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ನನಗೆ ಹಾಕಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಅದು ಡಬಲ್ ಸ್ಟೆಪ್ಪಾಗಿ ಕಾಣಿಸ್ತಾ ಇರೋದು. ಸೊ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ 2 ಕಂಬನ ಗ್ಯಾಪ್ ಕೊಡಬೇಕು. 2 ಕಂಬ ಬಿಟ್ಟು ಆಮೇಲೆ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಸೇಮು ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಆಲ್ರೆಡಿ ದಾರ ಇರುತ್ತೆ. ನೀಡಲ್ ಮೇಲೆ 1 ಎಳೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, 2 ಎಳೆನ ಒಂದು ಮಾಡಿ. ನೀಡಲ್ ಮೇಲೆ 2 ಎಳೆ ದಾರ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ಎರಡನ್ನ ಒಂದು ಮಾಡಿ. ಇದೇ ರಿಪೀಟೇಷನಲ್ಲಿ ನಮಗೆ ನೀಡಲ್ ಮೇಲೆ 6 ಎಳೆ ದಾರ ಕುತ್ಕೋಬೇಕು ಟೋಟಲ್. ಈಗ 4 ಎಳೆ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, ಮತ್ತೆ ಎರಡನ್ನ ಒಂದು ಮಾಡಿ. 5 ಎಳೆ ಆಯಿತು. ಲಾಸ್ಟು ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬದೊಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಎರಡನ್ನ ಒಂದು ಮಾಡಬೇಕು. ಇವಾಗ ನೋಡಿ ಟೋಟಲ್ಲು 6 ಎಳೆ ದಾರ ಆಯಿತು. ಈ 6 ಎಳೆ ದಾರನ ಒಂದು ಮಾಡಬೇಕು, ಕೂಡಿಸ್ಬಿಡಬೇಕು. ಅದಾದಮೇಲೆ ಲಾಕ್ ಮಾಡಬೇಕು. ಇಷ್ಟು ನಿಮಗೆ ಪಫು. ಇವಾಗ ಮತ್ತೆ 2 ಕಂಬನ ಗ್ಯಾಪ್ ಕೊಡಬೇಕು, ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ಗಳನ್ನ ಮಾಡ್ಕೊಂಡು ಬರಬೇಕು. ಕೊನೆವರೆಗೂ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ಗೊತ್ತಾಗುತ್ತಲ್ಲ ಡಬಲ್ ಸ್ಟೆಪ್ ನಿಮಗೆ ಪಫ್ ಬಂದಿರೋ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ಲಾಸ್ಟಲ್ಲಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟು ಬೇಸ್ ಲೈನ್ ಮತ್ತು ಕಂಬದ ಮಧ್ಯ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಳ್ಳಿ. ಹಾಕ್ಕೊಂಡ ಮೇಲೆ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಪಫು ಲಾಸ್ಟಲ್ಲಿ ಬಂದಿದೆ ಅಂದ್ಬಿಟ್ಟು ಲಾಕ್ ಮಾಡಬಾರ್ದು. ಒಂದು ಕಂಬ ಮಾಡಿಕೊಂಡೇ ಲಾಕ್ ಮಾಡಿ. ಆನಂತರ 3 ಚೈನ್ ಏನಿದೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಇದು ನಮಗೆ ಸೆಕೆಂಡ್ ಸ್ಟೆಪ್ಪು ಆರ್ಚ್ ಪಫ್ ಡಿಸೈನು. ಲಾಕ್ ಮೇಲೆ ಲಾಕ್ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ. ನೀವು ಬೇಕಾದರೆ ಡಬಲ್ ಸ್ಟೆಪ್ ಈ ರೀತಿ ಡಿಸೈನ್ ಕೂಡ ಮಾಡ್ಬೋದು. ನಿಮಗೆ 8 ಪಫ್ಗಳು ಬರುತ್ತೆ. ಸೂಪರಾಗಿ ಬಂದಿತ್ತು. ಆ ರೌಂಡ್ ಶೇಪು ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಅಂದರೆ, ನೀಟಾಗಿ ಮಾಡಿದ್ರಿ ಅಂದರೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ನನಗೆ ಈ ಸ್ಟೆಪ್ಪು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಪಿಂಕ್ ಗೋಲ್ಡ್ ಕಲರ್ ಕಾಂಬಿನೇಷನ್ಗಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಇದನ್ನು ನಾವೊಂದು ಡಬಲ್ ಸ್ಟೆಪ್ ಡಿಸೈನ್ ಆಗಿ ಕೂಡ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ, ಬೀಡ್ಸ್ನ ಯೂಸ್ ಮಾಡಿ ಮಾಡ್ಕೋಬೋದು. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ನೆಕ್ಸ್ಟ್ 3rd ಸ್ಟೆಪ್ ಆರ್ಚು. ಸೇಮ್ ನಾವು ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಬೇಕು. ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇವಾಗ 3rd ಸ್ಟೆಪ್ಗೆ. ಇದು ಇವಾಗ ದಾರಾನ ನಾವಿವಾಗ ಏನು 5 ಚೈನ್ ಗೋಲ್ಡ್ ಥ್ರೆಡ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಆ ಜಾಗದಲ್ಲಿ ಲಾಕ್ ಮಾಡ್ಕೊಂಬಿಡಿ. ಇದನ್ನು ಸೀರೆಗೇನು ಲಾಕ್ ಮಾಡಲ್ಲ. ನೆಕ್ಸ್ಟು ಗೋಲ್ಡ್ ಥ್ರೆಡ್ ಲಾಕ್ ಮಾಡಿದ್ವಲ್ಲ ಸೆಕೆಂಡ್ ಸ್ಟೆಪ್ದು, ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಅಲ್ಲಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೇಮು 1-2 ಗಂಟುಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ಇದರಲ್ಲಿ 3 ಕಲರ್ ಥ್ರೆಡ್ನ ಯೂಸ್ ಮಾಡ್ಬೋದು 3 ಸ್ಟೆಪ್ಸಿಗೆ ಅಂದ್ಬಿಟ್ಟು ನಾನು ಪಿಂಕ್ ಗೋಲ್ಡ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀನಿ. ಸೂಪರಾಗಿ ಬಂದಿತ್ತು. 3 ಕಲರ್ಸ್ನು ಯೂಸ್ ಮಾಡಿರೋದು ನೋಡಿ. ಇವಾಗ ನೆಕ್ಸ್ಟ್ ನೋಡಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ಇವಾಗ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡಿಕೊಂಡು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರಬೇಕು.
5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕು. ಇವಾಗ ಥರ್ಡ್ ಸ್ಟೆಪ್ ಆರ್ಚು, ಫ್ಲವರ್ ಆರ್ಚ್, ಫ್ಲವರ್ ಪೆಟಲ್ಸ್ ಬರುತ್ತಲ್ಲ ಆ ರೀತಿ ಇರುತ್ತೆ. ಈಗ ನೋಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಎಳೆ ದಾರ ಸುತ್ಕೊಳ್ಳಿ. ನಿಮಗೆ ಏನು ಪಫ್ ಆರ್ಚ್ ಮಾಡಿರ್ತೀರಲ್ಲ ಅದರಲ್ಲಿ ಲಾಸ್ಟ್ ಏನು ಒಂದು ಗ್ಯಾಪ್ ಕಾಣಿಸ್ತಾ ಇರುತ್ತೆ, ಒಂದು ಹೋಲ್ ಟೈಪಲ್ಲಿ, ಆ ಹೋಲ್ ಒಳಗಡೆಗೆ ನಾವು ಈ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಬೇಕು. ಸೇಮ್ ಜಾಗದಲ್ಲೇ ಮಾಡ್ಕೊಳ್ಳಿ. 2 ಕಂಬ, 2 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. 2 ಕಂಬ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡ್, ನಾವೇನು ಸ್ಮಾಲ್ ಬೀಡನ್ನ ತೊಗೊಂಡ್ವಿ ಅಲ್ಲ ಆ ಬೀಡನ್ನ ಆ್ಯಡ್ ಮಾಡಿ, ಒಂದು ಬೀಡನ್ನ ಆ್ಯಡ್ ಮಾಡಿ. ಬೀಡ್ ಆ್ಯಡ್ ಆದಮೇಲೆ ಮತ್ತೆ ಸೇಮ್ ಜಾಗದಲ್ಲಿ ಮತ್ತೆ 2 ಕಂಬನ ಮಾಡ್ಕೊಳ್ಳಿ, 2 ಡಬಲ್ ಕ್ರೋಶೆಟ್ನ ಮಾಡಿ. ನಿಮಗೆ ಆರ್ಚ್, ಪಫ್ ಆರ್ಚಲ್ಲಿ ತುದಿ ಮೇಲ್ಗಡೆ ಒಂದು ಚಿಕ್ಕ ಹೋಲ್ ಥರ ಕಾಣಿಸುತ್ತೆ ಆರ್ಚಲ್ಲಿ, ಅದು ಜಾಗಕ್ಕೆ ನಾವು ಈ ಕಂಬನ ಮಾಡ್ತಾ ಇರೋದು. ನಿಮಗೆ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ವಿಡಿಯೋದಲ್ಲಿ ವಿಸಿಬಲ್ ಇಲ್ಲ ಅಂದರೆ. ಇವಾಗ ನೋಡಿ ಆ ಪಫ್ ಆರ್ಚ್ ಹೋಲ್ ಮಿಡಲ್ ಇದೆಯಲ್ಲ ಲಾಕ್, ಅಲ್ಲಿಗೆ ಇದನ್ನು ಡೈರೆಕ್ಟಾಗಿ ಹಾಗೇ ಲಾಕ್ ಮಾಡಬೇಕು, ಹಾಫ್ ಕ್ರೋಶೆಟ್ ಟೈಪಲ್ಲಿ. ಇವಾಗ ಮತ್ತೆ ನೆಕ್ಸ್ಟ್ ಪಫ್ ಆರ್ಚ್ದು ಮೇಲ್ಗಡೆ ಒಂದು ಹೋಲ್ ಕಾಣಿಸ್ತಿದೆ, ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡೋದು. 2 ಕಂಬ ಮಾಡಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು 2 ಕಂಬ ಮಾಡಬೇಕು ಸೇಮ್ ಜಾಗದಲ್ಲಿ, ಸೇಮ್ ಹೋಲ್ಗೆ. ನೀಡಲ್ನ ತೆಗೆದುಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ, ನೆಕ್ಸ್ಟ್ ಮತ್ತೆ 2 ಕಂಬನ ಮಾಡ್ಕೋಬೇಕು. 2 ಕಂಬನ ಮಾಡಿ ಸೇಮ್ ನಿಮಗೆ ಅಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಅಥವಾ ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಪಫ್ ಆರ್ಚ್ ಮೇಲೆ ಒಂದು ಏನೋ ಚಿಕ್ಕದಾಗಿ ಹೋಲ್ ಇರುತ್ತೆ, ಆ ಹೋಲ್ಗೆ ನೀವು ಈ ಆರ್ಚ್ನ ಮಾಡಬೇಕು. ಇವಾಗ ನೆಕ್ಸ್ಟು ಡೈರೆಕ್ಟ್ ಲಾಕು, ಹಾಫ್ ಕ್ರೋಶೆಟ್ಟು ಲಾಕ್ ಅಂತ ಹೇಳ್ತೀವಲ್ಲ ಅದು, ಆ ಪಫ್ ಆರ್ಚ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಆರ್ಚ್ನ ಶುರು ಮಾಡಬೇಕು. ನಿಮಗೆ ಆ ಥರ ಹಾಫ್ ಕ್ರೋಶೆಟ್ ಮಾಡೋದ್ರಿಂದನೇ ನಿಮಗೆ ಪೆಟಲ್ ಟೈಪ್ ಬರೋದು. ನೋಡಿ ಈ ರೀತಿ, ನೋಡಿ ಅಲ್ಲಿ ತುದಿನಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಟಲ್, ಆ ರೀತಿ. ಲಾಸ್ಟ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಗ್ಯಾಪ್ದು ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಬೇಕು. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚ್. ನಿಮಗೆ 8 ಪೆಟಲ್ಸ್ ಬರುತ್ತೆ, 8 ಪಫ್ ಬಂದಿದೆ ಅಲ್ವಾ, ಸೊ 8 ಪೆಟಲ್ಸ್ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ ಅಲ್ಲ ಪೆಟಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಾವು ಅಲ್ಲಿ ಲಾಕ್ ಮಾಡ್ತೀವಲ್ಲ ಹಾಫ್ ಕ್ರೋಶೆಟ್ಟು, ಅದೇ ನಿಮಗೆ ಪೆಟಲ್ ಟೈಪ್ ಕಾಣಿಸೋದು. ನೋಡಿ ನಾನು ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ, ಆ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ನಾನಿವಾಗ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಪಿಂಕ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನಾನು. ಫಸ್ಟ್ ಸ್ಟೆಪ್ಪು ಪಿಂಕ್ನ ಯೂಸ್ ಮಾಡಿದ್ವಿ ಅಲ್ಲ, ಸೊ ಪಿಂಕ್ ಕಲರ್ ದಾರದಿಂದ 187 ದಾರ ತಗೊಂಡಿದ್ದೀನಿ. 187 ದಾರದಿಂದ ಕುಚ್ಚನ್ನ ಕಟ್ಟಿದ್ದೀನಿ. ನಿಮಗೆ ಡಬಲ್ ಮಾಡಿದ್ರೆ 367 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನಾರ್ಮಲ್ ಕುಚ್ಚನ್ನೇ ಕಟ್ಕೊಂಡಿದ್ದೀನಿ. ಸೊ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬ್ರೈಡಲ್ ಸ್ಯಾರಿಗಳಿಗಂತೂ ಸೂಪರಾಗಿರುತ್ತೆ ಟ್ರಿಪಲ್ ಸ್ಟೆಪ್ಪಲ್ಲಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಡಿಸೈನ್ ಹೇಗಿತ್ತು ಅಂತ. ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.